ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ಮತ್ತು ಗೋಕಾಕ್ ಶೂನ್ಯ ಸಂಪಾದನೆ ಮಠದ ಭವ್ಯ ಪರಂಪರೆಯನ್ನು ಸ್ಮರಿಸಿ ಶ್ರೀಮಠದ ವತಿಯಿಂದ ಶರಣ ಸಂಸ್ಕೃತಿ ಉತ್ಸವ ಈ ಉತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸುತ್ತಾ ನಮ್ಮ ನಾಡಿಗೆ ಶರಣ ಸಂದೇಶವನ್ನು ತಲುಪಿಸ್ತಾ ಇರತಕ್ಕಂಥ ಶ್ರೀಮಠದ ಒಡೆಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ನಮಗೆ ಬಹಳ ಅತ್ಯಂತ ಆತ್ಮೀಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಕೆಂಪಯ್ಯ ಸ್ವಾಮಿ ಮಠ ಘಟಪ್ರಭಾ ಪರಮಪೂಜ್ಯರ ಶ್ರೀಪಾದಗಳಿಗೂ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಈಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಪರ ಭಾಷಣವನ್ನು ಬಹಳ ಅದ್ಭುತವಾಗಿ ಮಾಡಿರ್ತಕ್ಕಂಥ ಶರಣಶ್ರೀ CM ಇಬ್ರಾಹಿಂ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣಶ್ರೀ ಬಸವನಗೌಡ ಪಾಟೀಲ್ ಅವರೇ, ಶರಣಶ್ರೀ ಜಯಾನಂದ್ ಮುನವಳ್ಳಿಯವರೇ, ಶರಣಶ್ರೀ ರಾಜಶೇಖರ್ ಬೆಳ್ಳೂರವರೇ, ಶರಣಶ್ರೀ ಡಾಕ್ಟರ್ ವಿಶ್ವನಾಥ್ ಸಿಂಧೋಳಿ ಮಠರವರೇ, ಶರಣಶ್ರೀ ಮಹಂತೇಶ್ ತಾಂಶಿಯವರೇ, ಶರಣಶ್ರೀ ಪರಮೇಶ್ ಗುಲ್ಲ ಅವರೇ, ಶರಣಶ್ರೀ ಪ್ರಶಾಂತ್ ಕುರುಬೇಟ್ ಅವರೇ, ಶರಣಶ್ರೀ ಬಸವರಾಜ್ ಕಟ್ಟಿಯವರೇ ಮತ್ತು ವಿಶೇಷವಾಗಿ ಬಹಳ ಶಾಂತ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶರಣರ 4 ನುಡಿಗಳನ್ನು ಕೇಳ್ತಾ ಇರತಕ್ಕಂಥ ನಮ್ಮ ಗೋಕಾಕ್ ನಾಡಿನ ಎಲ್ಲ ಶರಣರಿಗೂ, ತಾಯಂದಿರಿಗೂ, ಮಕ್ಕಳಿಗೂ ಅನಂತ ಶರಣಾರ್ಥಿ. ಸಾಮಾನ್ಯವಾಗಿ ಗೋಕಾಕ್ ಅಂದ ಕೂಡಲೇ ನೆನಪಾಗ್ತಕ್ಕಂಥದ್ದು ಕರದಂಟ. ಈ ಕೆಲವೇ ವರ್ಷಗಳಲ್ಲಿ ನಮಗೆ ಕರದಂಟದ ಜೊತೆಗೆ ಗೋಕಾಕ್ ಅಂದ ಕೂಡಲೇ ನೆನಪಾಗ್ತಾ ಇರತಕ್ಕಂಥದ್ದು ಶೂನ್ಯ ಸಂಪಾದನೆ ಮಠ. ಮಹಾಭಾರತದ ಒಂದು ಪ್ರಸಂಗ ನನಗೆ ನೆನಪಿಗೆ ಬರ್ತದೆ. ಕುರುಕ್ಷೇತ್ರ ಯುದ್ಧ ಮುಗೀತು. ಗಾಂಧಾರಿ ಬಹಳ ದುಃಖದೊಳಗಿದ್ದಳು. ಒಂದಲ್ಲ ಎರಡಲ್ಲ, ಯುದ್ಧದಲ್ಲಿ 100 ಮಕ್ಕಳನ್ನು ಆ ತಾಯಿ ಕಳ್ಕೊಂಡಿದ್ದಳು. ಸಾಂತ್ವನ ಹೇಳಬೇಕು ಅಂತ ಶ್ರೀಕೃಷ್ಣ ಗಾಂಧಾರಿ ಹತ್ರ ಬಂದ. ಆವಾಗ ಗಾಂಧಾರಿ, ಈಗ ಬಂದೇನೋ ಕೃಷ್ಣ, ಎಲ್ಲರನ್ನ ಕಳ್ಕೊಂಡು ಬಳಕ ಬಂದು ಆಶೀರ್ವಾದ ಮಾಡಕ್ಕೆ.
ನನ್ನ 100 ಮಕ್ಕಳು ಸಾಯ್ಬೇಕಾದ್ರೆ ಯುದ್ಧದೊಳಗೆ ನೀನ ಕಾರಣ ಅಂತ ತಿಳ್ಕೊಂಡು ಗಾಂಧಾರಿ ಕೃಷ್ಣನಿಗೆ ಹೇಳಿದಾಗ ಆ ಕೃಷ್ಣ ಅಂತಾನೆ, ಅಮ್ಮ, ನಿನ್ನ 100 ಮಕ್ಕಳು ಸಾಯಲಿಕ್ಕೆ ನಾನು ಕಾರಣ ಅಲ್ಲ, ಸ್ವತಃ ನೀನೇ ಕಾರಣ. ನನ್ನ ಗಂಡ ಹುಟ್ಟು ಕುರುಡ, ಆತ ನೋಡದೇ ಇರತಕ್ಕಂಥ ಪ್ರಪಂಚವನ್ನು ನಾನೇಕೆ ನೋಡಬೇಕು ಅಂತ ನೀನು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡು ಒಂದು ಸತಿ ಧರ್ಮ ನಿಭಾಯಿಸದೆ ಹೊರತು ನನಗೆ ಒಂದಲ್ಲ ಎರಡಲ್ಲ 100 ಮಕ್ಕಳಿದ್ದಾರೆ. ಆ 100 ಮಕ್ಕಳು ಹೇಗಿದ್ದಾರೆ, ಯಾವ ದಾರಿಯಲ್ಲಿ ನಡೀತಾ ಇದ್ದಾರೆ ಅಂತ ತಿಳ್ಕೊಂಡು ಒಂದು ದಿವಸವೂ ಕೂಡ ಕಣ್ಣು ತೆರೆದು ನೋಡಲಿಲ್ಲ, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಲಿಲ್ಲ. ಆ 100 ಮಕ್ಕಳು ಸಾಯಲಿಕ್ಕೆ ನಾನು ಕಾರಣಲ್ಲ, ನೀನು ಸತಿಯ ಧರ್ಮ ನಿಭಾಯಿಸದೆ ಹೊರತು ಓರ್ವ ತಾಯಿಯ ಧರ್ಮ ನಿಭಾಯಿಸಲಿಲ್ಲ, ನೀನೇ ಕಾರಣ ಅಂತಾನೆ ಶ್ರೀಕೃಷ್ಣ. ಈ ಮಾತನ್ನು ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರಿಗೂ ಕೂಡ ಒಂದೊಂದು ಧರ್ಮ ಇದೆ. ಆಯಾ ಧರ್ಮಗಳನ್ನು ಅವರವರು ಪರಿಪಾಲನೆ ಮಾಡಿದರೆ ಬಹುತೇಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರ್ತದೆ. ತಾಯಿಯಾಗಿರ್ತಕ್ಕಂಥವಳು ತಾಯಿ ಧರ್ಮ, ತಂದೆಯಾಗಿರ್ತಕ್ಕಂಥವನು ತಂದೆ ಧರ್ಮ, ಗುರು ಆಗಿರ್ತಕ್ಕಂಥವನು ಗುರುವಿನ ಧರ್ಮ. ಪ್ರಪಂಚದಲ್ಲಿ ಏನೋ ಒಂದಿಷ್ಟು ಎಡವಟ್ಟು ಆಗಕತ್ತದ ಅಂತಂದ್ರೆ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ಪರಿಪಾಲನೆ ಮಾಡ್ತಾ ಇಲ್ಲ ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಒಬ್ಬ ಇಂಜಿನಿಯರ್ ತನ್ನ ಧರ್ಮವನ್ನು ಸರಿಯಾಗಿ ಪರಿಪಾಲನೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ಎಷ್ಟೋ ಕಟ್ಟಡಗಳು ಬೀಳಬಹುದು, ನೂರಾರು ಜೀವಹಾನಿಗಳಾಗಬಹುದು. ಒಬ್ಬ ಡಾಕ್ಟರ್ ತನ್ನ ಕರ್ತವ್ಯವನ್ನು ಸರಿಯಾಗಿ ಪರಿಪಾಲನೆ ಮಾಡದೇ ಇದ್ದ ಪಕ್ಷದಲ್ಲಿ ನೂರಾರು ಅಲ್ಲ ಸಾವಿರಾರು ರೋಗಿಗಳು ಕೂಡ ಸಾಯಬಹುದು. ಒಬ್ಬ ಶಿಕ್ಷಕ ತನ್ನ ಕರ್ತವ್ಯವನ್ನು ಸರಿಯಾಗಿ ಪರಿಪಾಲನೆ ಮಾಡದೇ ಇದ್ದ ಪಕ್ಷದಲ್ಲಿ ಇವತ್ತು ಸಮಾಜದಲ್ಲಿ ಒಳ್ಳೆಯ ಮಕ್ಕಳು ತಯಾರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಇವತ್ತು ಒಬ್ಬ ಮಠದ ಸ್ವಾಮಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸದೇ ಇದ್ದ ಪಕ್ಷದಲ್ಲಿ ಒಂದು ಮನೆತನ ಅಲ್ಲ, ಇಡೀ ಸಮಾಜದ ದಿಕ್ಕೇ ತಪ್ಪಬಹುದು, ಸಮಾಜವೇ ಹಾಳಾಗಬಹುದು. ಆದರೆ ನಮ್ಮ ಸಂಪಾದನೆ ಮಠದ ಅಜ್ಜಾರು, ನಾನು ಹಲವಾರು ವರ್ಷಗಳಿಂದ ಪೂಜ್ಯರನ್ನು ನಾನು ನೋಡ್ತಾ ಇದ್ದೀನಿ, ಎಷ್ಟು ಅಂತಃಕರಣ, ಎಷ್ಟು ಸಮಾಜದ ಬಗ್ಗೆ ಪ್ರೀತಿ ಅಭಿಮಾನ. ನಾವು ಕೂಡ್ದಾಗಲೆಲ್ಲನೂ ಕೂಡ ಹೇಳ್ತಾರೆ ಅಜ್ಜಾರು, ನಮ್ಮ ಸಮಾಜ ಹಾಗಾಗಬೇಕು, ಹೀಗಾಗಬೇಕು, ಬೆಳಿಬೇಕು, ವಿದ್ಯಾವಂತರಾಗಬೇಕು, ಸುಸಂಸ್ಕೃತರಾಗಬೇಕು ಅಂತ. ಬಹುತೇಕ ಬಹಳ ದೊಡ್ಡ ಪುಣ್ಯ. ಅಂಥ ಸ್ನೇಹಿತರನ್ನು ಪಡಲಿಕ್ಕೆ ನಮ್ಮ ಪುಣ್ಯ, ಅಂಥ ಗುರುಗಳನ್ನು ಪಡೀಲಿಕ್ಕೆ ಅದು ನಿಮ್ಮ ಪುಣ್ಯ. ಅದು ಪುಣ್ಯದಿಂದಲೇ ಸಿಗ್ತದೆ ಅಂತ ಹೇಳ್ತಾರೆ ಶಿವಯೋಗಿಗಳು. ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ. ಚಲೋ ಹೆಂಡತಿ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಚಲೋ ಗಂಡ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಇಬ್ಬರಿಗೂ ಚಲೋ ಮಕ್ಕಳು ಹುಟ್ಟಬೇಕಾದ್ರೂ ಬಹಳ ಪುಣ್ಯ ಮಾಡಿರ್ಬೇಕು. ಅಷ್ಟೇ ಅಲ್ಲ, ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮಿಗಳಂಥ ಗುರುಗಳಾಗಿ ಸಿಗಬೇಕಾದ್ರೆ ಕೇವಲ ಒಬ್ಬರಲ್ಲ, ಇಡೀ ಸಮಾಜವೇ ಪುಣ್ಯ ಮಾಡಿರಬೇಕು. ನಮ್ಮ ಒಂದು ಸ್ವಾಮಿ ಕುಲದಲ್ಲಿಯೇ ಒಂದು ಆದರ್ಶ ಸ್ವಾಮಿ ಅವರು. ಅವ್ರ ಬಗ್ಗೆ ನಮಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ, ಅಭಿಮಾನ ಅನಿಸ್ತದೆ, ಎದಿ ಉಬ್ಬುತ್ತದೆ, ಇವರು ನಮ್ಮ ಸ್ವಾಮಿಗಳು ಅಂತ ಹೇಳಲಿಕ್ಕೆ. ಎಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನೋಡಿ. ಇವತ್ತು ಶರಣ ಸಂಸ್ಕೃತಿ ಉತ್ಸವದಲ್ಲಿ ಬಸವ ಧರ್ಮ ಸಮಾವೇಶ, ಇಬ್ರಾಹಿಂ ಸಾಹೇಬರು ಬಹಳ ಚಂದ ಹೇಳಿದ್ರು.
ಲಿಂಗವಂತರನ್ನ ಅರ್ಥೈಸಿಕೊಳ್ತಾ ಇಲ್ಲ. ಲಿಂಗವಂತರು ನಾವು ಯಾರು ಅನ್ನೋದನ್ನೇ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ಎಂಬತಕ್ಕಂಥ ಮಾತು ಅದು ಸತ್ಯವೂ ಕೂಡ ಹೌದು. ಬಸವ ಧರ್ಮ ಯಾವುದು? ಬಸವ ಧರ್ಮ ಎಲ್ಲರೂ ನನ್ನವರು ಅಂತ ತಿಳ್ಕೊಳ್ಳೋದೇ ಬಸವ ಧರ್ಮ. ಸ್ವರ್ಗ ಅನ್ನೋದು ಮ್ಯಾಲಿಲ್ಲ, ನರಕ ಅನ್ನೋದು ಕೆಳಗಿಲ್ಲ, ಎಲ್ಲವೂ ಕೂಡ ಇಲ್ಲೇ ಅದ ಅನ್ನೋದು ಬಸವ ಧರ್ಮ. ನಾಲ್ಕು ಮಂದಿ ಜೊತೆಗೆ ಪ್ರೀತಿಯಿಂದ ಸಾಮರಸ್ಯದಿಂದ ನಡ್ಕೊಳ್ಳೋದು ಬಸವ ಧರ್ಮ. ಒಬ್ಬರ ಕಣ್ಣೀರನ್ನು ಒರೆಸೋದು ಬಸವ ಧರ್ಮ. ಯಾರು ಸಂಕಷ್ಟದಲ್ಲಿ ಅದಾರೆ ಅವರಿಗೆ ಸಹಾಯ ಮಾಡೋದು ಅದು ಬಸವ ಧರ್ಮ. ಯಾವುದೇ ಜಾತಿ ಭೇದ ಭಾವ ಮಾಡದೆ ನಾವೆಲ್ಲರೂ ಕೂಡ ಕೂಡಲ ಸಂಗನ ಶರಣರ ಮಕ್ಕಳು ಅಂತ ತಿಳ್ಕೊಳ್ಳೋದು ಅದು ಬಸವಣ್ಣನ ಧರ್ಮ. ಅದು ಬಸವ ಅಂದ್ರೆ ಸಾಕು, ನಾವು ಹೆಮ್ಮೆ ಪಡಬೇಕು. ಇಂಥ ಒಂದು ಪರಂಪರೆಯಲ್ಲಿ ನಾವು ಅದೀವಿ, ಇಂಥ ಒಂದು ಪರಂಪರೆಯಲ್ಲಿ ನಾವು ಬೆಳೀತಾ ಅದೀವಿ. ಇಂಥ ಒಂದು ಪರಂಪರೆಯನ್ನ ನಾವು ಆದರ್ಶವಾಗಿ ಪಡೆದುಕೊಂಡಿವಿ ಅನ್ನೋದೇ ಅದೊಂದು ಬಹಳ ದೊಡ್ಡ ಹೆಮ್ಮೆ. ಅದು ಸಾಮಾನ್ಯನೇ ಬಸವಣ್ಣ. ಅಥಣಿಯ ಮುರುಘೇಂದ್ರ ಶಿವಯೋಗಿಗಳ ಹೆಸರು ಯಾರು ಕೇಳಿಲ್ಲ ಹೇಳ್ರಿ ನೀವು? ಮಹಾನ್ ಶಿವಯೋಗಿಗಳು, ಸಾಕ್ಷಾತ್ ಪರಶಿವನ ಪ್ರತಿರೂಪ ಅವರು. ತಾವು ತ್ರಿಕಾಲ ಪೂಜೆ ಮಾಡ್ಕೊಳ್ತಕ್ಕಂತಹ ಸಮಯದಲ್ಲಿ ಹೀಗೆ ಅಂಗೈಯಲ್ಲಿ ವಿಭೂತಿಯನ್ನು ಹಿಡಿದು ಈ ರೀತಿಯಾಗಿ ಆ ವಿಭೂತಿಯನ್ನು ಧರಿಸಿಕೊಳ್ಳುವಾಗ ಎಷ್ಟು ಚಂದ ಅನ್ಬೇಕು ಅಜ್ಜಾರು ಶಿವಯೋಗಿಗಳು. ಭಸಿತವನು ಧರಿಸುವೆನು ಎಸೆವ ಮಹಾಲಿಂಗವೇ ಬಸವ ನಾಮವ ಜಪಿಸಿ ಮರಳಿ ಮರಳಿ. ಬಸವ ಬಸವ ಎಂದು ಭಸಿತವನು ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ. ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು. ಬಹಳ ದೊಡ್ಡ ವಸ್ತು ಅದು ಬಸವಣ್ಣ ಅಂದ್ರೆ. ಬಸವಣ್ಣ ಒಂದು ಜಾತಿಗೆ, ಒಂದು ಕುಲಕ್ಕೆ, ಒಂದು ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಆತ. ಆತ ವಿಶ್ವ ಕುಟುಂಬಿ, ಆತ ಕಾರಣಿಕ. ನಮ್ಮೆಲ್ಲರ ಉದ್ಧಾರಕ್ಕಾಗಿಯೇ ಹುಟ್ಟಿ ಬಂದಿರತಕ್ಕಂಥ ಒಬ್ಬ ಮಹಾಪುರುಷ ಆತ. ಬಹುತೇಕ ನಿಮಗೊಂದು ಸಂದರ್ಭ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ನಾನು ಹೇಳ್ತೀನಿ, ತಿಳಿದಷ್ಟು ಹೇಳ್ತೀನಿ. ಬಾಗೇವಾಡಿ ಅಂದ್ರೆ ಬಸವಣ್ಣ ತಾನು ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನ ಉದ್ಧಾರ ಮಾಡ್ತಾನೆ ಹುಟ್ಟಿದ ಅನ್ನೋದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಅದೇ. ಬಹುತೇಕ ಆ ಪ್ರಸಂಗ ತಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ತಿಳ್ಕೊಳ್ರಿ, ಬಹಳ ಅದ್ಭುತ ಅದು. ಬಾಗೇವಾಡಿ ಪಟ್ಟಣ ಅದು. ಅಲ್ಲಿ ಅಗ್ರಹಾರ, ಆ ಅಗ್ರಹಾರದ ನಾಯಕ ಮಾದರಸ. ಅಲ್ಲಿ ಒಂದು ಓಣಿಯಲ್ಲಿ, ಉಳ್ಳವರ ಓಣಿಯಲ್ಲಿ ಅಂದ್ರೆ ಮೇಲ್ಜಾತಿಯವರ ಓಣೆಯಲ್ಲಿ ಒಬ್ಬ ದಲಿತ ವ್ಯಕ್ತಿ, ಕೇತ ಅಂತ ಆತನ ಹೆಸರು, ಹೋಗಿರ್ತಾನೆ. ಯಾರೋ ಹೇಳಿರ್ತಾರೆ ಆ ಓಣಿಯಲ್ಲಿ ಒಂದು ದನ ಸತ್ತು ಬಿದ್ದದೆ, ಅದನ್ನು ತಂದು ಊರು ಹೊರಗಡೆ ಚೆಲ್ಲು ಅಂತ. ಪಾಪ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಮನೆಯಲ್ಲಿ ಪೂಜೆ ನಡೆದಿರ್ತದೆ. ಧೂಪ ಗುಗ್ಗಳದ ವಾಸನೆ ಮೂಗಿಗೆ ಬಡಿತದೆ. ಮಂತ್ರಗಳ ನಾದ ಆ ಕೇತನ ಕಿವಿ ಮೇಲೆ ಬೀಳ್ತದೆ. ಈತನಿಗೆ ಆಸಕ್ತಿ ಹುಟ್ಟಿತು, ಓ ಏನೋ ಪೂಜೆ ನಡೆದಂಗ ಕಾಣಿಸ್ತದ, ಆ ಪೂಜೆ ಹೆಂಗಿರ್ತದ ನೋಡ್ಬೇಕು, ಆ ಮಂತ್ರಗಳು ಎಷ್ಟು ಚಂದ ಹೇಳಕತ್ತಾರಲ್ಲ ಕೇಳಬೇಕು ಅಂತ ತಿಳ್ಕೊಂಡು ಆ ದಲಿತರ ಕೇತ ಆ ಉಳ್ಳವರ ಮನೆಯ ಒಂದು ತಲಬಾಗಿನ ಒಳಗಡೆ ಸುಮ್ಮನೆ ಹಾಗೆ ಇಣಿಕಿ ಹೀಗೆ ನೋಡ್ತಾ ಇದ್ದ. ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಮಂತ್ರಗಳನ್ನ ಕೇಳ್ತಾ ಇದ್ದ. ಬಹಳ ಖುಷಿಯಾತು, ಮೈ ಮರೆತ. ಅಷ್ಟರಲ್ಲೇ ಒಬ್ಬ ಯಾರೋ ನೋಡ್ದ, ತಮ್ಮ ಮನೆಯ ಬಾಗಿಲಲ್ಲಿ ಒಬ್ಬ ಯಾರೋ ನಿಂತ್ಕೊಂಡು ಪೂಜೆಯನ್ನ ನೋಡ್ತಾ ಇದ್ದಾನೆ, ಮಂತ್ರಗಳನ್ನ ಕೇಳ್ತಾ ಇದ್ದಾನೆ.
ಒಬ್ಬರಿಗೊಬ್ಬರು ಗುಸುಗುಸು ಅಂತ ತಿಳಿಸುವಷ್ಟರಲ್ಲಿಯೇ ದೊಡ್ಡ ಗದ್ದಲನೇ ನಡೀತು. ಏನದು ಗದ್ದಲ ಕೇಳ್ತೀರೇನು? ಒಬ್ಬ ದಲಿತ ವ್ಯಕ್ತಿ, ಒಬ್ಬ ಹೊಲೆಯ ನಮ್ಮ ಮನೆಯ ಬಾಗಿಲಲ್ಲಿ ನಿಂತು ನಾವು ಮಾಡ್ತಕ್ಕಂಥ ಪೂಜೆಯನ್ನು ನೋಡ್ತಾ ಇದ್ದಾನೆ, ನಾವು ಹೇಳ್ತಕ್ಕಂಥ ಮಂತ್ರಗಳನ್ನು ಕೇಳ್ತಾ ಇದ್ದಾನೆ. ಇದು ಅಪರಾಧ, ಘೋರ ಅಪರಾಧ, ಮಹಾ ಅಪರಾಧ. ಇವನಿಗೆ ಯಾವ ಶಿಕ್ಷೆಯಾಗಬೇಕು? ನಿಮಗೆ ಗೊತ್ತಿರಲಿ, ಬಸವಣ್ಣ ಹುಟ್ಟುವುದಕ್ಕಿಂತ ಮುಂಚೆ ದೀನ ದಲಿತರ ಪರಿಸ್ಥಿತಿ ನಮ್ಮ ನಾಡಿನಲ್ಲಿ ಎಷ್ಟು ಕೀಳ ಮಟ್ಟಕ್ಕೆ ಇತ್ತು ಅಂತಂದ್ರೆ ನೊಣ ನಾಯಿ ನೊರಜಕ್ಕಿಂತಲೂ ಕೂಡ ಕನಿಷ್ಠವಾಗಿತ್ತು. ದೊಡ್ಡ ಜಾತಿಯವರ ಮನೆಯಲ್ಲಿ ಸೇವೆ ಮಾಡೋದು, ಅವರು ಮಾಡ್ತಕ್ಕಂಥ ಕಕ್ಕಸವನ್ನು ಹೊತ್ಕೊಂಡು ಹೋಗಿ ಚೆಲ್ಲೋದು, ಅವರು ಕೊಡ್ತಕ್ಕಂಥ ತಂಗಳನೋ ಭಂಗಳನೋ ತಿನ್ಬೇಕು, ಅವರು ಹುಟ್ಟು ಹರಿದುಕೊಂಡಿರ್ತಕ್ಕಂಥ ಬಟ್ಟೆಯನ್ನ ಇವರು ತಟ್ಕೋಬೇಕು. ಒಳ್ಳೆಯ ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಮೊದಲೇ ಇಲ್ಲ, ಒಳ್ಳೆಯ ಭೋಜನ ಅಂತೂ ಮೊದಲೇ ಇಲ್ಲ. ಅವರಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥದ್ದು ಕೂಡ ಬಹಳ ದೂರದ ಮಾತು. ಅಷ್ಟೇ ಅಲ್ಲ, ಮಂತ್ರಗಳನ್ನ ಕೇಳೋದು ಕೂಡ ಆಗಿನ ಕಾಲದಲ್ಲಿ ದೀನ ದಲಿತರಿಗೆ ಮಹಾ ಅಪರಾಧ. ಇಂಥ ಒಂದು ಸಮಯದೊಳಗ ಆ ಹೊಲೆಯರ ಕೇತ ಅಲ್ಲಿ ನಡೀತಾ ಇರ್ತಕ್ಕಂಥ ಮಂತ್ರಗಳನ್ನ ಕೇಳದಲ್ಲ, ಬಹಳ ದೊಡ್ಡ ಅಪರಾಧ 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 ಅಂತ ಪ್ರತಿಬಿಂಬಿಸಿದ್ರು. ಇವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಸಮಾಲೋಚನೆಯನ್ನ ಮಾಡ್ತಾರೆ. ಸಮಾಲೋಚನೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾವ ಕಿವಿಯಿಂದ ನಾವು ಹೇಳಿರ್ತಕ್ಕಂಥ ಮಂತ್ರವನ್ನ ಈ ಹೊಲೆಯರ ಕೇತ ಕೇಳಿದಾನೋ ಆ ಕಿವಿಯಲ್ಲಿ ಕಾದ ಕಬ್ಬಿಣದ ರಸವನ್ನ ಸುರಿಸೋದೇ ಇದೇ ಇವನಿಗೆ ಶಿಕ್ಷೆ ಅಂತ ಒಂದು ತೀರ್ಮಾನ ಆತು. ಒಂದು ಸುಡತಕ್ಕಂಥ ವಸ್ತು ಮೈಗೆ ಮುಟ್ಟಿದ್ರೆ ಚರ್ರ ಅಂತದ ಎಷ್ಟೋ ನೋವಾಗ್ತದ. ಕಾದ ಕಬ್ಬಿಣದ ರಸವನ್ನ ಕಿವಿಯೊಳಗೆ ಹಾಕುವುದು ಅಂತಂದ್ರೆ ಸಾಮಾನ್ಯ ಏನು, ಅಥವಾ ಆತ ಬದುಕಲಿಕ್ಕೆ ಸಾಧ್ಯ ಏನು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಯಾವ ದಿವಸ ಈ ಶಿಕ್ಷೆ? ಇಂಥ ದಿವಸ, ಇಂಥ ಬೆಳಗಿನ ಜಾವದೊಳಗ ಇಂಥ ಶಿಕ್ಷೆ ಇವನಿಗೆ ಕೊಡಬೇಕು ಅಂತ ತೀರ್ಮಾನ ಆತು. ಆ ದಿವಸ ಬಂದೇ ಬಿಡ್ತು. ಆ ಕೇತನ ತಂದೆ ತಾಯಿ ಬಂಧು ಬಳಗ ಮೇಲ್ಜಾತಿಯವರ ಕಾಲಲ್ಲಿ ಬಿದ್ದು ಹೊರಳಾಡ್ತಾರೆ. ತಪ್ಪಾಯ್ತು, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ. ಆದರೂ ಯಾರು ಕೇಳಲಿಕ್ಕೆ ತಯಾರಿಲ್ಲ. ಬದಲಾಗಿ ಕಿವಿಯೊಳಗೆ ಕಾದ ರಸ ಹೇಗೆ ಹಾಕ್ತಾರೆ, ಅವ ಹೇಗೆ ವಿಲಿ ಒದ್ದಾಡಿ ಸಾಯ್ತಾನೆ ಅಂತ ನೋಡಕ್ ಬಂದವರೇ ಬಹಳ ಮಂದಿ. ಇನ್ನೇನು ಆ ಕಬ್ಬಿಣದ ರಸ ಕಿವಿಯಲ್ಲಿ ಹಾಕಬೇಕು ಅನ್ನುವಷ್ಟರಲ್ಲಿ ಒಬ್ಬ ಓಡೋಡಿ ಬಂದ. ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸನ ಕಿವಿಯಲ್ಲಿ ಒಂದು ಸುದ್ದಿಯನ್ನ ಹೇಳ್ದ. ಆ ಸುದ್ದಿಯನ್ನ ಕೇಳಿದ ತಕ್ಷಣ ಮಾದರಸನ ಮುಖ ಹೀಗೆ ಅರಳಿ ಬಿಡ್ತು. ಆವಾಗ ಮಾದರಸ ಹೇಳ್ತಾನೆ, ಈ ಶಿಕ್ಷೆ ರದ್ದಾಗಬೇಕು. ಆ ಬಡವನಿಗೆ, ಆ ದಲಿತನಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇದು ರದ್ದಾಗಬೇಕು. ಎಲ್ಲರಿಗೆ ಆಶ್ಚರ್ಯ. ಯಾಕೆ ಏನಾತು? ಏನು ಇಲ್ಲ, ಗಂಡು ಮಗ ಹುಟ್ಟಿರ್ತಕ್ಕಂಥ ಸುದ್ದಿ ಮಾದರಸನಿಗೆ ಬಂದು ಹೇಳಿದ್ರು. ಆ ಸುದ್ದಿ ಕೇಳಿದ ಕೂಡಲೇನೆ, ಇಂಥ ಸಂತೋಷದ ಸುದ್ದಿ ಕೇಳಿದ ಕೂಡಲೇ ಇಂಥ ಒಂದು ಶಿಕ್ಷೆ ವಿಧಿಸೋದು ಅಪರಾಧ, ತಪ್ಪು ಅಂತ ತಿಳ್ಕೊಂಡು ಶಿಕ್ಷೆ ರದ್ದಾತು. ಅಂದು ಹುಟ್ಟಿರ್ತಕ್ಕಂಥ ಆ ಮಗು ಬೇರೆ ಯಾರು ಅಲ್ಲ, ಜಗಜ್ಯೋತಿ ಬಸವಣ್ಣನೇ ಹುಟ್ಟಿದ್ದ. ತಾನು ಹುಟ್ಟಿದ ದಿನದಿಂದಲೇ ಬಸವಣ್ಣ ದೀನ ದಲಿತರನ್ನ ಉದ್ಧಾರ ಮಾಡ್ತಾನೆ ಹುಟ್ಟಿದ ಅನ್ನೋ ಕಾರಣಕ್ಕೆ ಇದು ಒಂದು ಪ್ರಸಂಗ. ಇದು ಇಲ್ಲಿ ಹೇಳ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಬಸವಣ್ಣ ಅಂತಂದ್ರೆ ಆತ ಎಲ್ಲರವ ಬಸವಣ್ಣ. ಒಂದು ಜಾತಿ ಮತ ಕುಲ ಪಂಥಕ್ಕೆ ಮೀಸಲಾಗಿರ್ತಕ್ಕಂಥವನು ಅವನಲ್ಲ. ಎಲ್ಲರೂ 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 ಹೇಳಿದ್ರಲ್ಲ ಇಬ್ರಾಹಿಂ ಸಾಹೇಬ್ರು, ಇವ ನಮ್ಮವ ಎಂದೆನಿಸಯ್ಯ. ಬಸವಣ್ಣ ಅಂದು ಕೂಡಲೇ ಅಲ್ಲಿ ಸಮಾನತೆಯ ನೆನಪು ಬರ್ತದೆ. ಬಸವಣ್ಣ ಅಂದು ಕೂಡಲೇ ಅಲ್ಲಿ ಕಾಯಕದ ನೆನಪು ಬರ್ತದೆ.
ಬಸವಣ್ಣ ಅಂದ ಕೂಡಲೇ ಅಲ್ಲಿ ದಾಸೋಹದ ನೆನಪು ಬರ್ತದೆ. ಕಲ್ಯಾಣ ಶರಣರ ಒಂದೊಂದು ಇತಿಹಾಸವನ್ನು ನಾವು ತಿಳ್ಕೊಂತ ಹೋದಂಗ ಕಲ್ಲು ಸಹಿತ ಪರುಷ ಆಗ್ತದ್ರಿ. ಕೀಳಾದ ಕಬ್ಬಿಣವೂ ಕೂಡ ಪರುಷ ಆಗ್ತದ. ಅಂಥ ಒಂದು ಚರಿತ್ರೆ, ಅಂಥ ಒಂದು ವಚನ ಸಾಹಿತ್ಯ, ಅದು ಬಸವಾದಿ ಶಿವಶರಣರ ವಚನ ಸಾಹಿತ್ಯ. ಬಸವಣ್ಣನ ಜೀವನದಲ್ಲಿ ಇನ್ನೊಂದು ಪ್ರಸಂಗ ಬರ್ತದೆ. ಸಂಬೋಳಿ ನಾಗ ಅಂತ ಕೇಳಿರಬಹುದು ತಾವೆಲ್ಲರೂ ಕೂಡ. ಮೇಲ್ಜಾತಿಯವರ ಓಣಿಯಲ್ಲಿ ಹೋಗಿರ್ತಕ್ಕಂಥ ಒಂದು ಸಂದರ್ಭದೊಳಗ ಆ ನಾಗಿದೇವನಿಗೆ ಸಿಕ್ಕವರು ನಮ್ಮ ಓಣಿಗೆ ಬಂದು ನಮ್ಮ ಓಣಿಯನ್ನು ಅಪವಿತ್ರಗೊಳಿಸದ ಅಂತ ತಿಳ್ಕೊಂಡು ಕೈಗೆ ಸಿಕ್ಕ ಕಲ್ಲಿಂದ ಹಾಗೆ ಹೊಡಿತಾರೆ. ಮೈಯೆಲ್ಲ ರಕ್ತ ಸುರುತ್ತಾ ಇದೆ. ಒಂದು ಜೋರಾದ ಕಲ್ಲು ಬಂದು ಹೀಗೆ ಕಣ್ಣಿಗೆ ಬೀಳೋದೇ ತಡ, ಕಣ್ಣಿಗೆ ಕತ್ತಲೆಯಂತಾಗಿ ಧ್ವಪ್ ಅಂತ ಬೀಳ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಯಾರೋ ಹಿಂಗೆ ಎತ್ಕೊಂಡು ಬಿಡ್ತಾರ ಅವನನ್ನ. ಆವಾಗ ನಾಗಿದೇವ ಅಂತಾನೆ, ಬಂದೆಯಾ ಬಸವ. ಬಸವಣ್ಣನಿಗೆ ಆಶ್ಚರ್ಯ ಆತು. ನಾನು ಬಂದಿದ್ದು ಇವನಿಗೆ ಗೊತ್ತಿಲ್ಲ. ಯಾಕ ತಲೆಯೆಲ್ಲ ಒಡೆದು ಹಾಗೆ ರಕ್ತ ಸುರಿತಾ ಇದೆ, ನೋಡಲಿಕ್ಕೂ ಕೂಡ ಅವಕಾಶ ಇಲ್ಲ. ಅಲ್ಲೋ ನಾಗಿದೇವ, ನಾನ ಬಂದೆ ಅನ್ನೋದು ನಿನಗೆ ಹೆಂಗೆ ಗೊತ್ತಾತು? ಆವಾಗ ಆ ನಾಗಿದೇವ ಅಂತಾನೆ, ಬಸವ, ಕಲ್ಯಾಣದ ಓಣಿಗಳಲ್ಲಿ ನಮ್ಮಂಥ ದೀನ ದಲಿತರು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎತ್ತಿ ಹಿಡಿತಕ್ಕಂಥವನು ಕಲ್ಯಾಣದ ಬಸವಣ್ಣನಲ್ಲದೆ ಮತ್ತಾರು? ಇದನ್ನ ನೋಡಿರ್ತಕ್ಕಂಥ ಸೊನ್ನಲಾಪುರದ ಸಿದ್ದರಾಮ ಹೇಳ್ತಾನೆ, ಕಣ್ಣಿಲ್ಲದವಗೆ ಕಣ್ಣು ಕೊಟ್ಟೆ ಬಸವ, ಕಾಲಿಲ್ಲದವಗೆ ಕಾಲು ಕೊಟ್ಟೆ ಬಸವ. ಎನ್ನ ಕಣ್ಣು ಕಾಲು ನೀನೇ ಅಯ್ಯ ಬಸವ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಪ್ರಪಂಚವನ್ನ ನೋಡಲಿಕ್ಕೆ ಕಲಿಸದ ಬಸವಣ್ಣ. ಈ ಪ್ರಪಂಚದೊಳಗೆ ಹೆಂಗ ಬದುಕಬೇಕು ಅಂತ ಕಲಿಸದ ಬಸವಣ್ಣ. ಇವತ್ತು ಸಣ್ಣ ಮಕ್ಕಳು ಕೂಡ ಇವತ್ತು ಕಾಯಕವೇ ನಾವು ಅಂದ್ರೆ ಸಾಕು, ಅವರು ಕೈಲಾಸ ಅಂತಾರೆ. ಏನದು ಕಾಯಕ? ಸಾಮಾನ್ಯವಾಗಿ ಬಹುತೇಕ ನಾವು ಬಸವಣ್ಣನ ತತ್ವಗಳನ್ನು ಬಾಯಲ್ಲಿ ಬಹಳ ನಿರರ್ಗಳವಾಗಿ ನಾವು ಹೇಳಬಹುದು, ಬಸವಣ್ಣನ ತತ್ವಗಳನ್ನು. ಆದರೆ ಆ ಬಸವಣ್ಣನ ತತ್ವವನ್ನು ನಾವು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳತಕ್ಕಂಥದ್ದು ಕೂಡ ಬಹಳ ಅವಶ್ಯಕತೆ ಅದೇ. ಕಾಯಕ ಅಂತಂದ್ರೆ ಏನು ಸ್ವಲ್ಪ ನಾವು ವಿಚಾರ ಮಾಡೋಣೇನ್ರಿವ. ನಾವು ಮಾಡ್ತಕ್ಕಂಥ ಕೆಲಸನೇ ಕಾಯಕ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಬಸವಣ್ಣನ ಈ ಕಾಯಕ ಅನ್ನೋ ಶಬ್ದಕ್ಕೆ ಬಹಳ ಬಹಳ ಅರ್ಥ ಅದೇ. ಕೆಲಸನೇ ಬೇರೆ, ಕರ್ತವ್ಯನೇ ಬೇರೆ, ಕಾಯಕನ ಬೇರೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಕಾಯಕವೇ ಕೈಲಾಸ ಅಂತ ಎಲ್ಲರೂ ಕೇಳಿವಿ, ಆದರೆ ಯಾವುದು ನಿಜವಾದ ಕಾಯಕ ಅಂತ ಅನ್ನಿಸ್ಕೊಳ್ತದ? ಕೆಲಸನ ಬೇರೆ, ಕರ್ತವ್ಯನ ಬೇರೆ, ಕಾಯಕನ ಬೇರೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಹಾಲು ಮಾರ್ತಕ್ಕಂಥದ್ದು. ಹಾಲು ಹೆಂಗೆ ಮಾರ್ತಾರೆ ತಂಗಿ ನಿಮ್ಮೂರಾಗ? ನಗಾಕತ್ರು. ನೀರು ಹಾಕಿ ಮಾರ್ತಾರ್ರಿ ಅಜ್ಜಾರ ಅಂತ. ನೀರು ಹಾಕಿ ಮಾರಿದ್ರೆ ಇನ್ನೊಂದು 4 ದುಡ್ಡು ಗಳಿಸ್ಬೋದು ಅನ್ನೋ ಆಶೆ ಇರ್ತದ. ಆಶೆ ಇದ್ದಿದ್ದು ಕಾಯಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾವು ಮೈಸೂರಿನಲ್ಲಿ ಕಲಿತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಗೆ ಅವ ಹಾಲು ಹಾಕಕ್ಕೆ ಬರ್ತಿದ್ದ. ಒಂದು ದಿವಸ 8 ಗಂಟೆ ಆದರೂ ಕೂಡ ಬರಲಿಲ್ಲ. ಯಾಕೋ ಇವತ್ತು ಲೇಟಾಗಿ ಬಂದೆ ಅಂತ ಕೇಳಿದ್ರೆ, ನಳಕ್ಕೆ ನೀರು ಭಾಳ ತಡ ಮಾಡಿ ಬಂದುರಿ ಅಜ್ಜಾರ ಅಂದವ. ಪ್ರಾಮಾಣಿಕತೆ ಇಲ್ಲ ಅಂತ, ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲ. ಹಾಲಿನೊಳಗೆ ನೀರು ಹಾಕಿ ಮಾರ್ತಕ್ಕಂಥದ್ದು ಅದು ಕೆಲಸ ಅನ್ನಿಸ್ಕೊಳ್ತದ. ಆದ್ರೆ ಅದೇ ಹಾಲಿನೊಳಗೆ ಒಂದು ಹನಿಯೂ ಕೂಡ ನೀರು ಹಾಕಲಾರದೆ ಪ್ರಾಮಾಣಿಕವಾಗಿ ಮಾರ್ತಕ್ಕಂಥದ್ದು ಅದು ಕರ್ತವ್ಯ ಅನ್ನಿಸ್ಕೊಳ್ತದ. ಆದ್ರೆ ಕಾಯಕ ಏನು? ಹಾಲಿನೊಳಗೆ ಒಂದು ಹನಿಯೂ ಕೂಡ ನೀರು ಹಾಕಲಾರದೆ ಪ್ರಾಮಾಣಿಕವಾಗಿ ಮಾರಿ ತಂದಿರ್ತಕ್ಕಂಥ ಹಣದೊಳಗೆ
ಕೇವಲ ನಾನು ಒಬ್ಬನೇ ಬದುಕಬಾರದು, ಇಡೀ ಸಮಾಜ ಬದುಕಬೇಕು ಅಂತ ತಿಳ್ಕೊಂಡು ಸಮಾಜಕ್ಕೆ ಒಂದಿಟ್ಟು ದಾಸೋಹ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅದಕ್ಕೆ ಕಾಯಕ ಅಂತಾರ. ಇಂಥ ಕಾಯಕ ಅದು ಕೈಲಾಸ ಅಂತ ಅನ್ನಿಸ್ಕೊಳ್ತದ. ಕೇವಲ ದುಡಿಮೆಯೇ ಕಾಯಕ ಅಲ್ಲ, ಅದರೊಳಗೆ ಅಂತಃಕರಣ ಇರಬೇಕು, ಅದು ಸತ್ಯವಾಗಿರಬೇಕು, ಅದು ಪರಿಶುದ್ಧವಾಗಿರಬೇಕು, ಅದು ಕಾಯಕ ಅಂತಾರೆ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, अपने दुख में रोने वाले मुस्कुराना सीख ले, दूसरों के दर्द में आंसू बहाना सीख ले, जो खिलाने में है मजा आप खाने में नहीं, जिंदगी में तू किसी का काम आना सीख ले ಅಂತ. ಹಬ್ಬನೋ ಹುಣ್ಣಿಮೆನೋ ಅಥವಾ ಮನೆಯಲ್ಲಿ ಒಂದೇನಾದ್ರೂ ವಿಶೇಷ ಕಾರ್ಯಕ್ರಮ ಇರ್ತದೆ, ದೂರ ದೂರ ಇರ್ತಾರೆ ಮಕ್ಕಳು, ಅವರು ಇವರು, ಆ ದಿವಸ ಎಲ್ಲರೂ ಕೂಡಿರ್ತಾರೆ. ಒಟ್ಟಿಗೆ ಇವತ್ತು ಊಟ ಮಾಡಬೇಕು ಅಂತ ಏನು ಬೇಕೆಲ್ಲ ಮೃಷ್ಟಾನ್ನವನ್ನ ಮಾಡ್ಕೊಂಡು ಇಟ್ಟಿರ್ತೀರಿ, ಎಲ್ಲರೂ ಕೂಡ ಕುಂತಿರ್ತೀರಿ. ಇನ್ನೇನು ಊಟ ಮಾಡಬೇಕು, ಪ್ರಸಾದ ಮಾಡಬೇಕು ಅಂತ ಕೈ ತುತ್ತು ಬಾಯಿ ತನಕ ಒಯ್ದಿರ್ತೀರಿ. ಆವಾಗ ಮನೆಗೆ 4 ಜನ ಅತಿಥಿಗಳು ಬಂದರು. ಅವಾಗ ಏನು ಮಾಡ್ತೀರವ ನೀವು? ಬಂದು ಅತಿಥಿಗಳ ಮುಂದೆ ಊಟ ಮಾಡ್ಕೊಂತ ಕುಂಡಿರ್ತೀರೇನು? ಇಲ್ಲ ಅಲ್ಲ. ಬಹಳ ಚಲೋ ಆಯ್ತು, ದೇವರು ಬಂದಂಗೆ ಬಂದ್ರಿ ಅಂತ ತಿಳ್ಕೊಂಡು ಅವ್ರ ಕೈಕಾಲು ಮುಖಕ್ಕೆ ನೀರು ಕೊಟ್ಟು ಹಣಿಗೆ ವಿಭೂತಿ ಹಚ್ಕೊಳ್ಳಿಕ್ಕೆ ಕೊಟ್ಟು ಬರ್ರಿ ಪ್ರಸಾದ ಮಾಡಾಕತ್ತೀರಿ ಬರ್ರಿ ಅಂತ ತಿಳ್ಕೊಂಡು ನಿಮಗೆ ಮಾಡಿರ್ತಕ್ಕಂಥ ಆ ಅಡಿಗೆಯನ್ನು ಬಂದವರಿಗೆ ಊಟ ಮಾಡಿಸ್ತೀರೇನಿಲ್ರಿ ಬಾ, ಪ್ರಸಾದ ಮಾಡಿಸ್ತೀರೇನಿಲ್ಲ? ಅವಾಗ ಹೆಂಗೆ ಅನಿಸ್ತದ ನಿಮ್ಮ ಮನಸ್ಸಿಗೆ? ನೆಮ್ಮದಿ ಅನಿಸ್ತದಲ್ಲವ? ಏನು ನಾವು ಮಾಡಿರ್ತಕ್ಕಂಥ ಅಡಿಗೆ ತಾವು ತಿನ್ನಕತ್ತವಂತ ಸಂಕಟ ಆಕೈತಿ? ಆಗೋದಿಲ್ಲಲ್ಲ. ಯಾಕೆ ಅಂತಂದ್ರೆ ನಾವು ಊಟ ಮಾಡೋದ್ರಲ್ಲಿ ಎಷ್ಟು ಆನಂದ ಅದ, 4 ಜನರಿಗೆ ಊಟ ಮಾಡಿಸುವುದರಲ್ಲಿ ಅದಕ್ಕಿಂತಲೂ ಕೂಡ 10 ಪಟ್ಟು ಆನಂದ ಅದ. ಅದಕ್ಕೆ ಬಸವಣ್ಣವ್ರು ಅಂದ್ರು ದಾಸೋಹ. ದಾಸೋಹ ಅಂತಂದ್ರೆ ನೀವೊಬ್ಬನೇ ಉಣ್ಬೇಡೋ, 4 ಮಂದಿಗೆ ಹರಿದ ಹಂಚಿ ಉಣ್ಣು, ಇದಕ್ಕೆ ದಾಸೋಹ. ಇಂಥ ದಾಸೋಹ ಮಠಮಾನ್ಯಗಳು ಮಾಡಿದ್ರಿಂದನೇ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಯಾವುದೇ ಜಾತಿ ಕುಲ ಭೇದ ಭಾವ ಇಲ್ಲದೆ ಇವತ್ತು ಅವರು ತ್ರಿವಿಧ ದಾಸೋಹದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಸಮಾಜ ಶ್ರೀಮಂತ ಸಮಾಜವಾಗಿದೆ. ಈ ರೀತಿ ಬಸವಣ್ಣನ ಕಲ್ಪನೆ. ಕಾಯಕ ಅಂತಂದ್ರೆ ಸತ್ಯ ಶುದ್ಧವಾಗಿರಬೇಕು, ದಾಸೋಹ ಅಂತಂದ್ರೆ ಅಂತಃಕರಣ ಪೂರ್ವಕವಾಗಿರಬೇಕು, ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಸಮಾನತೆ. ಸಮಾನತೆ ಮತ್ತು ಶಿವಾನುಭವ. ಶಿವಾನುಭವವನ್ನು ನಾವು ಮರಿತಾ ಇದ್ದೀವಿ. ಸಮಾನತೆ ನಮಗೆ ಎಷ್ಟು ಮುಖ್ಯವೋ, ಅನುಭವ ಮಂಟಪದಲ್ಲಿ ಏನು ಮಾಡ್ತಾ ಇದ್ರು ಬಸವಣ್ಣವರು? ಲೋಕ ಚಿಂತನೆಯನ್ನು ಮಾಡ್ತಿದ್ರಲ್ಲ. ಅಲ್ಲಿ ಅಷ್ಟಾವರಣ, ಶಟಸ್ಥಲ, ಪಂಚಾಚಾರಗಳು ಏನೆಲ್ಲ ಅಲ್ಲಿ ಮಾನವೀಯ ಮೌಲ್ಯಗಳನ್ನು ಚಿಂತನೆ ಮಾಡ್ತಿದ್ರಲ್ಲ. ಇವು ಬಸವಣ್ಣನ ನಿಜವಾಗಿರ್ತಕ್ಕಂಥ ತತ್ವಗಳು, ಬಸವಣ್ಣನ ಆದರ್ಶಗಳು. ಹೀಗಾಗಿ ಕೂಡಿರ್ತಕ್ಕಂಥ ಸಮಸ್ತ ಜನಸ್ತೋಮವೇ ಬಸವಣ್ಣನ ಒಂದು ಮೌಲ್ಯಗಳು ಕೇವಲ ಮಾತಾಗಿರದೆ ಅದು ಕೃತಿಯಲ್ಲಿ ಬರಬೇಕು. ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಅಂಧ ಅನಾಥರಿದ್ದಾರೆ, ಅವರಿಗೆ ಒಂದಿಟ್ಟು ಸಹಾಯ ಮಾಡೋಣ, ಸಹಕಾರ ಮಾಡೋಣ. ವೈಷ್ಣವ ಜನಿತೋ ತೇನೆ ಕಹಿಯೇ ಜೋ ಪೀಡ ಪರಾಯ ಜಾನರೆ ಅಂತ ಮಹಾತ್ಮ ಗಾಂಧೀಜಿಯವರು ಹಾಡ್ತಾರೆ. ಏನಿದ್ರ ಅರ್ಥ? ಕುಲ 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 ಅಂತಂದ್ರೆ ದೊಡ್ಡ ಹೊಟ್ಟೆ ಅಂದ್ರೆ ಉಳ್ಳವರ ಅಥವಾ ಶ್ರೇಷ್ಠ ಕುಲದವರ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ದೊಡ್ಡವ ಆಗುವುದಿಲ್ಲಪ್ಪ. ದೊಡ್ಡವರು ಯಾರು ಈ ಪ್ರಪಂಚದೊಳಗೆ ಅಂತಂದ್ರೆ ಯಾರು ಸಂಕಷ್ಟದೊಳಗದಾರ, ತೊಂದರೆಯೊಳಗದಾರ, ಯಾರು ಅಳ್ತಾ ಇದ್ದಾರ, ಅಂಥವರ ಕಣ್ಣೀರನ್ನು ಒರೆಸ್ತಕ್ಕಂಥವನು ಆ ವ್ಯಕ್ತಿ ದೊಡ್ಡವಾಗ್ತಾನಪ್ಪ. ಅದಕ್ಕೆ ಬಸವಣ್ಣನ ಆದರ್ಶ, ಬಸವಣ್ಣನ ವಿಚಾರಗಳು ಅದು ರೂಢಿಯಲ್ಲಿ ಬಂದಾಗ ಮಾತ್ರ ಅದು ಸಾಧ್ಯ ಎಂಬತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಿನಲ್ಲಿ ಈ ಬಸವಣ್ಣನ ಬಳ್ಳಿ ಬೆಳಿಬೇಕು, ಬಸವಣ್ಣನ ಬಳ್ಳಿ ಇದು ಉಳಿಬೇಕು ಅಂದಾಗ ನಾವೆಲ್ಲರೂ ಕೂಡ ಆನಂದದಿಂದ ಇರಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಏನು ಹೇಳಿದೆ, ನಮ್ಮ ಸಂಪಾದನ ಮಠದ ಅಜ್ಜಾರು ಬಹಳ ಅಪರೂಪಗಳಲ್ಲಿಯೇ ಅಪರೂಪ ಸ್ವಾಮಿಗಳು. ನಿಜವಾಗಲೂ ಕೂಡ ಮತ್ತೊಮ್ಮೆ ಅವರ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಮ್ಮ ನುಡಿಗಳಿಗೆ ವಿರಾಮ ಕೊಡುತ್ತೇವೆ. ನಮನಗಳನ್ನು ಅರ್ಪಿಸ್ತಾ ಪೂಜ್ಯರಿಗೆ ಗೌರವ ಸಮರ್ಪಣೆ. ಉತ್ಸವ ಸಮಿತಿಯ ಅಧ್ಯಕ್ಷರು
ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿನಂತಿಸ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಘಟಪ್ರಭಾದ ಕೆಂಪಯ್ಯ ಸ್ವಾಮಿ ಮಠದ ಪರಮ ಪೂಜ್ಯ ಶ್ರೀಮಂತ ಪ್ರಣವ ಸ್ವರೂಪಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರಿಗೆ ಕೂಡ ಶರಣ ಸಂಸ್ಕೃತಿ ಉತ್ಸವ ಸಮಿತಿ ಅಧ್ಯಕ್ಷರು ಶ್ರೀಯುತ ವಾಲಿ ಅವರು ಪೂಜ್ಯರಿಗೆ ಆಶೀರ್ವಾದವನ್ನು ಭಕ್ತಿಯನ್ನು ಗೌರವವನ್ನು ಅರ್ಪಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಮಾಜದ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸಿ ವಿಶಿಷ್ಟ ಸಾಧನೆಯನ್ನು ಮಾಡಿರುವಂತಹ ಶರಣರಿಗೆ ಸನ್ಮಾನದ ಅಂಗವಾಗಿ ಬೃಹತ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿ ಅತ್ಯಂತ ಅರ್ಥಪೂರ್ಣ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶರಣರಾಗಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಹಂಚಾಟೆ ಸಾಹೇಬರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಆಶೀರ್ವಾದವನ್ನು ಸ್ವೀಕರಿಸೋದಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬೃಹತ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪ ನಿರ್ದೇಶಕರಾಗಿ ಅತ್ಯಂತ ಸ್ಮರಣಾರ್ಹ ಸೇವೆಯನ್ನು ಮಾಡ್ತಾ ಇರುವಂತಹ ಶ್ರೀಯುತ ಮೋಹನ್ ಕುಮಾರ್ ಹಂಚಾಟೆ ಸಾಹೇಬರು ಶರಣ ಸಂಸ್ಕೃತಿ ಉತ್ಸವದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀಮನ್ನಿರ್ಜನ ಪ್ರಣವ ಸ್ವರೂಪಿ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮೀಜಿಯವರು 3000 ಮಠ ಉಪ್ಪಿನಬೇಟಗೆರೆ ಪೂಜ್ಯರ ಅಮೃತ ಹಸ್ತದಿಂದ ಆಶೀರ್ವಾದವನ್ನು ಸ್ವೀಕರಿಸುವುದಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಚಿನ್ನಕ್ಕಿಂತ ಅಣ್ಣಲೇಸು, ಅಣ್ಣಕ್ಕಿಂತ ಅಕ್ಷರಲೇಸು. ಅಕ್ಷರ ಪ್ರಸಾರದ ಕಾರ್ಯದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶರಣ ಶ್ರೀ ಮೋಹನ್ ಕುಮಾರ್ ಹಂಚಾಟೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಗೀತದ ರಸದೌತಣವನ್ನು ಉಣ್ಣಬಡಿಸಿರುವಂತಹ ಸಂಗೀತ ಕಲಾವಿದರು ಸ್ಯಾಕ್ಸೋಫೋನ್ ವಾದಕರು ಶ್ರೀಯುತ ಅಶೋಕ್ ಭಜಂತ್ರಿ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯರ ಅಮೃತ ಹಸ್ತದಿಂದ ಆಶೀರ್ವಾದವನ್ನ ಗೌರವವನ್ನು ಸ್ವೀಕರಿಸೋದಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಶ್ರೀಯುತ ಅಶೋಕ್ ಭಜಂತ್ರಿ ಅವರಿಗೆ ಆಶೀರ್ವಾದ ಸಮರ್ಪಣೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಗಮನಿಸಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯಕ್ರಮದ ನಂತರ ಹುಬ್ಬಳ್ಳಿಯ ಕಲಾ ತಂಡ ಕಲಾ ಸುಜಯ್ ಅವರು ಅನುಭಾವದಳು ವಚನ ಎನ್ನುವಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ವೇದಿಕೆಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಆ ತಂಡದ ಸಂಚಾಲಕರಾಗಿರುವಂತಹ ಸುಜಯ್ ಹುಬ್ಬಳ್ಳಿಯವರು ವೇದಿಕೆಗೆ ಆಗಮಿಸಿ ಪೂಜ್ಯರ ಅಮೃತ ಹಸ್ತದಿಂದ ಆಶೀರ್ವಾದವನ್ನು ಸ್ವೀಕರಿಸುವುದಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಲಾ ಸುಜಯ್ ತಂಡದ ಸಂಚಾಲಕರು ಸುಜಯ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯಕ್ರಮದ ನಂತರ ಅನುಭಾವದಳು ವಚನ ಎನ್ನುವಂತಹ ವಚನ ನೃತ್ಯ ರೂಪಕವನ್ನ ಈ ಬೃಹತ್ ವೇದಿಕೆಯ ಮುಖೇನ ಇಡೀ ನಗರಕ್ಕೆ ಸಮರ್ಪಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ತಾವು ಸಾಕ್ಷೀಕರಿಸಬೇಕು ಹಾಗೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಂಡದ ಸಂಚಾಲಕರಾಗಿರುವಂತಹ ಸುಜಯ್ ಅವರು ಪೂಜ್ಯರ ಅಮೃತ ಹಸ್ತದಿಂದ ಆಶೀರ್ವಾದವನ್ನು ಸ್ವೀಕರಿಸೋದಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ದಯವಿಟ್ಟು ಗಮನಿಸಬೇಕು. ಇನ್ನು ಇದು ಒಟ್ಟು 4 ದಿನಗಳ ಕಾರ್ಯಕ್ರಮ. ನಾಳೆ, ನಾಡಿದ್ದು ಮತ್ತು ರವಿವಾರದವರೆಗೆ ಈ ಕಾರ್ಯಕ್ರಮ ಪ್ರತಿ ದಿವಸ ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭಗೊಂಡು ಅರ್ಥಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಚನ್ನಬಸವೇಶ್ವರ ವಿದ್ಯಾಪೀಠದ ವತಿಯಿಂದ ನಡೀತಾ ಇರುವಂತಹ ಚನ್ನಬಸವೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಇದೀಗ ತಮ್ಮ ಮುಂದೆ ಸುಂದರವಾಗಿರುವಂತಹ ಶಿವತಾಂಡವ ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತದನಂತರದಲ್ಲಿ ಹುಬ್ಬಳ್ಳಿಯ ಕಲಾ ತಂಡ ಕಲಾ ಸುಜಯ್ ಕಲಾ ತಂಡದವರು ವಚನ ನೃತ್ಯ ರೂಪಕವನ್ನು ಅನುಭಾವದಳು ವಚನ ಕರ್ಪೂರ ಪ್ರಭಾ ಅರ್ಪಿಂತು ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ
ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ. ಅತ್ಯಂತ ಸುಂದರವಾಗಿ ನಯನ ಮನೋಹರವಾಗಿ ನೃತ್ಯವನ್ನ ಪ್ರಸ್ತುತಪಡಿಸಿ ಕಾರ್ಯಕ್ರಮಕ್ಕೆ ವಿಶಿಷ್ಟತೆಯನ್ನು ತಂದುಕೊಟ್ಟಿರುವಂತಹ ಶ್ರೀ ಚನ್ನಬಸವೇಶ್ವರ ವಿದ್ಯಾಪೀಠದ
ಜಗವೆಲ್ಲ ಜಗವೆಲ್ಲವೂ ಅರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರಿದ ಜಗವೆಲ್ಲವರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರಿದ ಜಗವೆಲ್ಲವರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರಿದ ಜಗವೆಲ್ಲವರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಮಹಾದೇವ 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 ಇಲ್ಲಿಂದ ಮೇಲೆ ಶಬ್ದವಿಲ್ಲ ಇಲ್ಲಿಂದ ಮೇಲೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಏಕೈಕ ದೇವ ಪಶುಪತಿ ಜಗಕ್ಕೆ ಏಕೈಕ ದೇವ ಸ್ವರ್ಗ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ. ಜೇಡರ ದಾಸಿಮಯ್ಯ ಅವರ ವಚನಗಳು ಅನುಭವಾಮೃತದ
ಖಜಾನೆಗಳು. ಕಾಯಕ ನೇಗೆ, ನೇಯ್ದು ಮಧು ಸೂಸುವ ವಚನಗಳು. ಜೇಡರ ದಾಸಿಮಯ್ಯ ಕಲ್ಬುರ್ಗಿಯ ಕುಗ್ರಾಮ ಮುದುನೂರಿನಲ್ಲಿ ಜನಿಸಿ ನಾಡಿನ ಉದ್ದಗಲಕ್ಕೆ ವಚನದ ಸೊಗಡನ್ನ ಸಾರಿ 150ಕ್ಕೂ ಹೆಚ್ಚಿನ ಅಜರಾಮರ ಸಂದೇಶಗಳನ್ನು ನೀಡಿದ್ದಾರೆ. ದಾಸಿಮಯ್ಯ ಅವರ ವಚನಗಳು ನಮ್ಮ ದಾರ್ಶನಿಕರ ಮಾತುಗಳು. ಅವುಗಳ ಮಹತ್ವ, ಸಂಸಾರದ ಬಂಡಿಯ ಸಾಮರಸ್ಯ, ಗಂಡು ಹೆಣ್ಣಿನ ತಾರತಮ್ಯ ರಹಿತವಾದ ಬದುಕು, ಗುರುವಿನ ಗರಿಮೆ, ಹಸಿವಿನ ತೀಕ್ಷ್ಣತೆ ಮತ್ತು ತಾಕತ್ತು, ದಾನ ಧರ್ಮಗಳ ಅವಶ್ಯಕತೆ, ಸ್ವಾರ್ಥದ ಬದುಕಿನ ಕ್ಷೇಪ ಮುಂತಾದವುಗಳನ್ನು ಬಿಂಬಿಸುತ್ತವೆ. ಬದುಕಿನ ದ್ವಂದ್ವತೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿಡುತ್ತಾ ಜೇಡರ ದಾಸಿಮಯ್ಯ ಸಮಾನತೆಯ ಹೊಸ ಧರ್ಮ, ಪ್ರೀತಿಯ ಸಹಬಾಳ್ವೆಯ ಹೊಸ ಜೀವನದ ಶೈಲಿಯನ್ನ ಕಟ್ಟುತ್ತಾರೆ. ಜೇಡರ ದಾಸಿಮಯ್ಯ ಸಮಾನತೆಯ ಹೊಸ ಧರ್ಮ, ಪ್ರೀತಿಯ ಸಹಬಾಳ್ವೆಯ ಹೊಸ ಜೀವನದ ಶೈಲಿ, ಆಧ್ಯಾತ್ಮ ತುಂಬಿದ ಸಾಹಿತ್ಯ ಮತ್ತು ಗುರುವಿನ ಮಾರ್ಗದರ್ಶನದ ಬದುಕನ್ನ ತಮ್ಮ ಕನಸಾಗಿಸಿಕೊಂಡು ಶಿವನ ಜಗತ್ತಿನಲ್ಲೇ ವ್ಯಾಪಿಸಿಕೊಂಡಂತೆ ಜಗತ್ತೇ ಶಿವನ ರೂಪ ಎಂಬ ನಿಲುವಿನೊಂದಿಗೆ ಸಕಲವನ್ನು ನೀನೇ ಕೊಡು ಎಂದು ನಿರ್ಲಿಪ್ತವಾಗಿ ಬದುಕನ್ನ ಸಾರಿ ಹೇಳಿದ ಮಹಾನ್ ಚೇತನ ಜೇಡರ ದಾಸಿಮಯ್ಯ. ವಸ್ತ್ರವನೇಯುವ ಯೋಗಿ ದೇವರ ದಾಸಿಮಯ್ಯನಾಗಿ, ಮೂರು ಲೋಕಕ್ಕೂ ವಸ್ತ್ರವ ನೀಡಿದ ದೇವನ ಮಹರ್ಷಿಯಾಗಿ, ದೇವಾದಿ ಮನುಕುಲಕ್ಕೂ ವಸ್ತ್ರವನ್ನು ನೀಡುತ್ತಾ ವಚನಗಳ ರೂಪದಲ್ಲಿ ಸನ್ಮಾರ್ಗ ತೋರುತ್ತಾ, ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ, ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ, ವಸ್ತ್ರವನೇಯುವ ಯೋಗಿ ದೇವರ ದಾಸಿಮಯ್ಯನಾಗಿ, ಮೂರು ಲೋಕಕ್ಕೂ ವಸ್ತ್ರವ ನೀಡಿದ ದೇವಲ ಮಹರ್ಷಿಯಾಗಿ. ರಾಮಯ್ಯ ಶಂಕರಿ ದಂಪತಿಗಳ ಮಗನಾಗಿ, ಅಪರೂಪದ ಸತಿಯು ದುಗ್ಗಳೆಯ ಪತಿಯಾಗಿ, ರಾಮಯ್ಯ ಶಂಕರಿ ದಂಪತಿಗಳ ಮಗನಾಗಿ, ಅಪರೂಪದ ಸತಿಯು ದುಗ್ಗಳೆಯ ಪತಿಯಾಗಿ, ಮುದನೂರಿನಲ್ಲಿ
ಮುದದಿಂದ ಬಾಳುತ್ತಾ ನೇಕಾರಿಕೆ ವೃತ್ತಿಯಲೇ ಶಿವನನ್ನು ಕಾಣುತ್ತಾ ವಚನಗಳ ರಚಿಸುತ್ತಲಿ ಅಜ್ಞಾನ ನೀಗುತ್ತಾ ಮನುಕುಲದ ಮನಗಳಲ್ಲಿ ಸುಜ್ಞಾನ ತುಂಬುತ್ತಾ ಧರೆಗಿಳಿದ ದೇವನೇ ದೇವರ ದಾಸಿ ಮಯ್ಯನೇ ಧರೆಗಿಳಿದ ದೇವನೇ ದೇವರ ದಾಸಿ ಮಯ್ಯನೇ ವಸ್ತ್ರವನೇಯುವ ಯೋಗಿ ದೇವರ ದಾಸಿ ಮಯ್ಯನಾಗಿ ಮೂರು ಲೋಕಕ್ಕೂ ವಸ್ತ್ರವಾ ನೀಡಿದ ದೇವಲ ಮಹರ್ಷಿಯಾಗಿ ನಿಧಿ ನಂದಿ ಧ್ವಜವ ಶಿವನಿಂದ ಪಡೆದೆಯ ವಚನವ ರಚಿಸಿದ ವಿಶ್ವದ ಮೊದಲಿಗ ನೀನಾದೆಯ ತವನಿಧಿ ನಂದಿ ಧ್ವಜವ ಶಿವನಿಂದ ಪಡೆದೆಯ ವಚನವ ರಚಿಸಿದ ವಿಶ್ವದ ಮೊದಲಿಗ ನೀನಾದೆಯ ಮಠ ಮಾನ್ಯ ಮಾಡದೆ ಜನಮನ ಗೆದ್ದ ನಾಯಕ ನೇಕಾರರ ಕುಲಕ್ಕೆಲ್ಲ ಗುರು ನಿನ್ನ ಕಾಯಕ ವಿಶ್ವಮಾನ್ಯ ಶರಣನು ನೀ ನೇಕಾರ ಸಂತನೇ ವಚನಗಳ ರೂಪದಲ್ಲಿ ಅಮರನಾಗಿ ನಿಂತನೇ ಪಾದಕ್ಕೆ ನಮಿಸುವೆವು ದೇವರ ದಾಸಿ ಮಯ್ಯನೇ ಪಾದಕ್ಕೆ ನಮಿಸುವೆವು ದೇವರ ದಾಸಿ ಮಯ್ಯನೇ ವಸ್ತ್ರವನೇಯುವ ಯೋಗಿ ದೇವರ ದಾಸಿ ಮಯ್ಯನಾಗಿ ಮೂರು ಲೋಕಕ್ಕೂ ವಸ್ತ್ರವಾ ನೀಡಿದ ದೇವಲ ಮಹರ್ಷಿಯಾಗಿ ದೇವಾದಿ ಮನುಕುಲಕ್ಕೂ ವಸ್ತ್ರವನ್ನು ನೀಡುತ್ತಾ ವಚನಗಳ ರೂಪದಲ್ಲಿ ಸನ್ಮಾರ್ಗ ತೋರುತ್ತಾ ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ ಆಜ್ಞೆಯ ಪಾಲಿಸುತ್ತಾ ಶಿವನ ಆಜ್ಞೆಯ ಪಾಲಿಸುತ್ತಾ ವಸ್ತ್ರವನೇಯುವ ಯೋಗಿ ದೇವರ ದಾಸಿ ಮಯ್ಯನಾಗಿ ಮೂರು ಲೋಕಕ್ಕೂ ವಸ್ತ್ರವಾ ನೀಡಿದ ದೇವಲ ಮಹರ್ಷಿಯಾಗಿ ನೀಡಿದ ದೇವಲ ಮಹರ್ಷಿಯಾಗಿ ನೀಡಿದ ದೇವಲ ಮಹರ್ಷಿಯಾಗಿ ಪ್ರಣತಿಯೂ ಇದೆ ಭಕ್ತಿಯೂ ಇದೆ ಪ್ರಣತಿಯೂ ಇದೆ ಭಕ್ತಿಯೂ ಇದೆ ಜ್ಯೋತಿಯು ಬೆಳಗುವೆಡೆ ಕೈ
ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯರು, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯರು. ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಸುಜ್ಞಾನ ಉದಯವಾಗದ ನಕ್ಕರ. ಭಕ್ತಿ ಎಲ್ಲಿಯದೋ, ಭಕ್ತಿ ಎಲ್ಲಿಯದೋ, ಭಕ್ತಿ ಎಲ್ಲಿಯದೋ. ಎಂಬುದ ಕೇಳಿ ದಾಸೋಹ ಮಾಡದಿದ್ದೆಡೆ, ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದೆಡೆ. ಅತಿಗಳೇ ಗುಹೇಶ್ವರ, ಅತಿಗಳೇ ಗುಹೇಶ್ವರ, ಅತಿಗಳೇ ಗುಹೇಶ್ವರ, ಅತಿಗಳೇ ಗುಹೇಶ್ವರ, ಗುಹೇಶ್ವರ ಗುಹೇಶ್ವರ. ಸಗಮ ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದೆಡೆ, ಎನಗಿದು ಸೂಜಿಗ, ಎನಗಿದು ಸೂಜಿಗ. ಅಹುದೆನಲಂ ಮೆನು ಅಲ್ಲೆನಲಂ ಮೆನು, ಗುಹೇಶ್ವರಲಿಂಗವು ನಿರಾಳ ನಿರಾಕಾರ, ಬಯಲು ಆಕಾರವಾದಡೆ, ಬಯಲು ಆಕಾರವಾದಡೆ.
ಬಯಲು ಆಕಾರವಾದಡೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಳಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಮೇಳಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ 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 ಅಭಿಮಾನವನ್ನ ಗೌರವವನ್ನು ಅರ್ಪಿಸಿ ಆ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯೋದಕ್ಕೆ ಇಚ್ಛಿಸ್ತಾ ಇದ್ದಾರೆ. ರಾಜಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನ ಹಿರಿಯರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಸನ್ಮಾನ ಕಾರ್ಯಕ್ರಮದ ನಂತರ ಅನುಭಾವದಳು ವಚನ ಸಂಗೀತ ವಚನ ನೃತ್ಯ ರೂಪಕ ಮುಂದುವರಿತಾ ಇದೆ. ದಯವಿಟ್ಟು ಶರಣ ಬಂಧುಗಳು ತಾಯಿಂದರು ಗಮನಿಸಬೇಕು. ಆತ್ಮೀಯ ಸನ್ಮಾನ ಕಾರ್ಯಕ್ರಮದ ನಂತರ ಅನುಭಾವದಳು ವಚನ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾಳೆ ಕೂಡ ಸರಿಯಾಗಿ 6 ಗಂಟೆಗೆ ಶರಣ ಸಂಸ್ಕೃತಿ ಉತ್ಸವದ 2ನೇ ದಿನದ ಕಾರ್ಯಕ್ರಮ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜೊತೆಗೆ ಮಹಿಳಾ ಸಮಾವೇಶ ಸರಿಯಾಗಿ 6 ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ. ನಾಳಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ IPS ಅಧಿಕಾರಿ ಭಾರತದ ಹೆಮ್ಮೆಯ ಮಹಿಳೆ ಡಾಕ್ಟರ್ ಕಿರಣ್ ಬೇಡಿ ಅವರು ನಾಳಿನ ಕಾರ್ಯಕ್ರಮದಲ್ಲಿ
ನೀರಿಗೆ ನೈದಿಲೆಯೇ ಶೃಂಗಾರ 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 ಗಗನಕ್ಕೆ ಚಂದ್ರಮನೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗಮ ಶರಣರನು ಸಳಿಗೆ ಕೂಡಲ ಸಂಗಮ ಶರಣರನು ಸಳಿಗೆ ಕೂಡಲ ಸಂಗಮ ಶರಣರನು ಸಳಿಗೆ ವಿಭೂತಿಯೇ ಶೃಂಗಾರ ನೀರಿಗೆ ನೈದಿಲೆಯೇ ಶೃಂಗಾರ ನೀರಿಗೆ ನೈದಿಲೆಯೇ ಶೃಂಗಾರ ನೀರಿಗೆ ನೈದಿಲೆಯೇ ಶೃಂಗಾರ ನೀರಿಗೆ ನೈದಿಲೆಯೇ ಶೃಂಗಾರ തനനം തജ്ജം തണ്ണം ജൊണ്ണും തദ്ദീം താ ജയം തനനനും തജം തണും ജൊണ്ണും തദീം താ
ನಜಂ ಗಮ್ಮ ಪನಿ ಸಗಸ ತಜ್ಜಂ ತಂಡಂ ಜೊಂಡುಂ ತದ್ದಿಂತಂ ಜೈಂದನನನೊಂ ತಜಂದನಂ ದೊಡುಂ ತದಿಂತಂ ಜೈಂದನನಜಂ ಕಮ್ಮ ಪನಿಸಕ ಜೈಂದನನನೊಂ ತಜ್ಜಂ ತಂಡಂ ಜೊಂಡುಂ ತದ್ದಿಂತಂ ಜೈಂದನನನೊಂ ತಜಂದನಂ ದೊಡುಂ ತದಿಂತಂ ಜೈಂದನನಜಂ ಕಮ್ಮ ಪನಿಸಕ ಜೈಂದನನನೊಂ ತಜ್ಜಂ ತಂಡಂ ಜೊಂಡುಂ ತದ್ದಿಂತಂ ಜೈಂದನನನೊಂ ತಜಂ ತನಂ ಜೊಂಡುಂ ತದಿಂತಂ ಜೈಂದನನಜಂ ಕಮ್ಮ ಪನಿಸಕ ಜೈಂದನನನೊಂ ತಜ್ಜಂ ತಂಡಂ ಜೊಂಡುಂ ತದ್ದಿಂತಂ ಜೈಂದನನನೊಂ ತಜಂ ತನಂ ಜೊಂಡುಂ ತದಿಂತಂ ಜೈಂದನನನೊಂ ಕಮ್ಮ ಪನಿಸಕ ಜೈಂದನನನಂ ತಜ್ಜಂ ತಂಡಂ ಜೊಂಡುಂ ತದ್ದಿಂತಂ ಜೈಂದನನನೊಂ ತಜಂ ತನಂ ಜೊಂಡುಂ ತದಿಂತಂ ಜೈಂದನನಜಂ ಕಮ್ಮ ಪನಿಸಕ ಜೈಂದನನನಂ ತಜ್ಜಂ ತಂಡಂ ಜೊಂಡುಂ ತದ್ದಿಂತಂ ಜೈಂದನನನೊಂ ತಜಂ ತನಂ ಜೊಂಡುಂ ತದಿಂತಂ ಜೈಂದನನಜಂ ಕಮ್ಮ ಪನಿಸಕ ಜೈಂದನನನಂ ತಜ್ಜಂ ತನಂ ಜೊಂಡುಂ ತದೀಂ ತಜೇಂ ತನನನೋಂ ತಜ್ಜಂ ತಣಂ ಜೊಣು ತದೀಂ ತಜೇಂ ತನನಜಂ ತಜ್ಜಂ ತಣಂ ಜೇಂ ತನನನಂ ತಜ್ಜಂ ತಣಂ ಜೊಂಡುಂ ತದ್ದಿಂತಂ ಜೇಂ ತನನನೋಂ ತಜಂ ತಣಂ ಜೊಣು ತದಿಂತಂ ಜೇಂ ತನನಜಂ ಕಮ್ಮ ಪನಿಸಕ ತರುಡರಿಡಜಂ ತನದನಜಂ ಜೊಣು ಜೊಣು ತದಿ ತಜಂ 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 ತರಿಡರಿಡಜಂ ತನದನಜಂ ಜೊಣು ಜೊಣು ತದಿ ತಜಂ 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 ತರಿಡರಿಡಜಂ ತನದನಜಂ ಜೊಣು ಜೊಣು ತದಿ ತಜಂ 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 ತರಿಡರಿಡಜಂ ತನದನಜಂ ಜೊಣು ಜೊಣು ತದಿ ತಜಂ 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 ತಗ ತಜಂ ತತ್ತಿ ತಗಜಂ ತಗ ತಜಂ ತತ್ತಿ ತಗಜಂ ತಗ ತಜಂ ತತ್ತಿ ತಗಜಂ ತಗಿತಜಂ 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 ತತಾಂ ತರಿ ತಗಜನು ತಾಂ ತದೀಂ ತರಿ ತಗಜನು ತಿ ತುಂ ತೋಂ ತಕ ತೋಂ ತಗನು ತಗನು ತದಿಮಿ ತಗಿತ ತದಿಮಿ ತಾಂ ತತಾಂ ತರಿ ತಗಜನು ತಾಂ ತದೀಂ ತರಿ ತಗಜನು ತೋಂ ತಕ ತೋಂ ತಗನು ತಗನು ತದಿಮಿ ತಗಿತ ತದಿಮಿ ತಾಂ ತಗಜನು ತಗಜನು ತಜಂ ತಗಜನು ತಗಜನು ತಜಂ ತಗದಿಮಿ ತಗಜಂ ತಜಂ ತಾಂ ತತಾಂ ತಗತಾಂ ತಗಿತ ತಾಂ ತಗದಿಮಿ ತಾಂ ತಗದಗಿತ ತಾಂ ತಗದಿಮಿ ತಗತಾಂ ತಗದಿಮಿ ತಗಿತ ತಾಂ ತಾಂ ತದಿಗಿನದು ತದಿಂಗಿನದು ತದ್ದಿಂಗಿನದು ತಾಂ ತಾಂ ತದಿಗಿನದು ತದಿಂಗಿನದು ತದ್ದಿಂಗಿನದು ತಾಂ 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 ತದಿಗಿನದು ತದಿಂಗಿನದು ತದ್ದಿಂಗಿನದು ತಾಂ ಅಳಿಸಂಕುಲವೇ
ಮಾಮರವೇ ಅಣಿಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ ಬೆಳದಿಂಗಳೇ ಕೋಗಿಲೆಯೇ ನಿಮಗೆಲ್ಲರನು ಕೈಯ ಮುಗಿದು ಬೇಡುವೆ ಬೇಡುವೆ ನಿಮ್ಮ ಎಲ್ಲರನು ಕೈಯ ಮುಗಿದು ಬೇಡುವೆ ಬೇಡುವೆ ಜನಮಲ್ಲಿಕಾರ್ಜುನ ಎಲ್ಲಿಗಾಯಬುದ ಕರೆದು ತೋರಿರೆ ಕರೆದು ತೋರಿರೆ ಚನ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಲ್ಲಿಗಾಯಬುದ ಕರೆದು ತೋರಿರೆ ಕರೆದು ತೋರಿರೆ ಕರೆದು ತೋರಿರೆ ಚಿಳಿಮಿಳಿಗೂಟುವ ಗಿಳಿಗಳಿರ ನೀವು ಕಾಣಿರ ನೀವು ಕಾಣಿರ ಚಿಳಿಮಿಳಿಗೂಟುವ ಗಿಳಿಗಳಿರ ನೀವು ಕಾಣಿರ ನೀವು ಕಾಣಿರ ಚಿಳಿಮಿಳಿಗುಟ್ಟುವ ಗಿಳಿಗಳಿರ ನೀವು ಕಾಣಿರ ನೀವು ಕಾಣಿರ ಸ್ವರ ಎತ್ತಿ ಪಾಡುವ ಕೋಗಿಲೆ ಗಡಿರ ನೀವು ಕಾಣಿರ ನೀವು ಕಾಣಿರ ಸ್ವರ ಎತ್ತಿ ಪಾಡುವ ಕೋಗಿಲೆ ಗಣೀರ ನೀವು ಕಾಣಿರ ನೀವು ಕಾಣಿರ ಸ್ವರ ಎತ್ತಿ ಪಾಡುವ ಎತ್ತಿ ಪಾಡುವ ಕೋಗಿಲೆಗಳೀರ ನೀವು ಕಾಣಿರ ನೀವು ಕಾಣಿರ ಸ್ವರ ಎತ್ತಿ ಪಾಡುವ
ಕೋಗಿಲೆ ಗಣೀರ ನೀವು ಕಾಣಿರ ಚಿಳಿ ಮಿಳಿಗುಟ್ಟುವ ಗಿಳಿಗಣೀರ ನೀವು ಕಾಣಿರ ಚನ್ನ ಮಲ್ಲಿಕಾರ್ಜುನ ಎಲ್ಲಿಗೆಯೋಬೋದ ನೀವು ಕಾಣಿರ ಪನ್ನಗ ಹೇಳಿರ ಚನ್ನ ಮಲ್ಲಿಕಾರ್ಜುನ ಎಲ್ಲಿಗ ಎಂಬುದ ನೀವು ಕಾಣಿರ ಪನ್ನಗ ಹೇಳಿರ ಚನ್ನ ಮಲ್ಲಿಕಾರ್ಜುನ ಎಲ್ಲಿಗ ಎಂಬುದ ನೀವು ಕಾಣಿರ ಪನ್ನಗ ಹೇಳಿರ ಚಿಳಿ ಮಿಡಿಗುಟ್ಟುವ ಗಿಳಿಗಳಿರ ನೀವು ಕಾಣಿರ ಚಿಳಿ ಮಿಡಿಗುಟ್ಟುವ ಗಿಳಿಗಳಿರ ನೀವು ಕಾಣಿರ ಚನ್ನ ಮಲ್ಲಿಕಾರ್ಜುನನ ನೀವು ಕಾಣಿರ ಕ್ಷೇತ್ರದ ಕೇಂದ್ರ ಬಿಂದು ಸಿದ್ಧಗಂಗಾ ಶ್ರೀರವರು. ನಡೆದಾಡುವ ದೇವರು ನಮ್ಮ ಜೊತೆಗೆ ಇದ್ದಾರೆ ಎಂಬುದಕ್ಕೆ ಇವರೇ ಸಾಕ್ಷಿ. 112 ವರ್ಷಗಳ ಪರಿಪೂರ್ಣ ಬದುಕಿನ ಒಂದೊಂದು ಹೆಜ್ಜೆಯನ್ನು ನಮಗೆ ಮಾದರಿಯಾಗಿಸಿ ನಮಗೆ ಹೊಸ ಪಾಠವನ್ನು ನೀಡಿದವರು. 10,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ನಿತ್ಯ ಅನ್ನ ಜ್ಞಾನ ದಾಸೋಹವನ್ನು ನೀಡುತ್ತಾ ಬಂದಿರುವ ಪರಮ ಪುರುಷರಿವರು. ಇವರೊಬ್ಬ ಶತಾಯುಷಿ, ಮಾನವತಾವಾದಿ, ಆಧ್ಯಾತ್ಮದ ರೂವಾರಿ, ಶಿಕ್ಷಣವೆತ್ತ ನುಡಿದಂತೆ ನಡೆದ ದೇವರು ಸಿದ್ಧಗಂಗಾ ಶ್ರೀಗಳು. ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯ ಮೂಲಕ ವಿದ್ಯಾದಾನ ಮಾಡಿದ ಪರಮಗುರು. 150ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಮೂಲಕ ಸಾವಿರಾರು ಶಿಸ್ತಿನ ನಾಗರಿಕರನ್ನು ತಯಾರಿಸಿದಂತಹ ಮಹಾನ್ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ, ಕಾರುಣ್ಯ ಗಂಗೆಯ ಜನಕನಿಗೆ
ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಲ್ದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಲ್ದು. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ಅಂಧರ ಬಾಳಿನ ಆಶಾ ಕಿರಣ, ಬಡವರಿಗೆ ಬಂಧು ಆದ ಶರಣ. ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ, ಭಾರತ ಮಾತೆಗೆ ಹಾರವನ್ನು ಹಾಕಿದ. ಭಾರತ
ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನ ಪುಲಕಿತಯಾಮಿನಿ ಕುಸುಮಿತ ಭುವದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ 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 ಮಾತರಂ ಮಾತರಂ ಎಲ್ಲರಿಗೂ ನಮಸ್ಕಾರ. ಅನುಭಾವದೊಳು ವಚನ ಈ ಶರಣರ ಸಮಾಗಮದಲ್ಲಿ, ಶರಣ ಸಂಸ್ಕೃತಿ ಉತ್ಸವದಲ್ಲಿ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕೆಂದರೆ ಶರಣ ಸಾಹಿತ್ಯ ಎಷ್ಟು ಅಗಾಧತೆ ಇದೆ, ಅದನ್ನು ಈ ಶರಣರ ಸಮಾಗಮದಲ್ಲಿ ನಮಗೆ ಅದನ್ನು ಪ್ರಸ್ತುತಪಡಿಸಬೇಕಾದಾಗ ನಮಗೆ ಬಹಳ ಒಂದು ತಾಲೀಮು ಬೇಕಾಯಿತು. ನಾವು ಇದನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಸಿಂಗಪೂರ್ನಲ್ಲಿ, ತದನಂತರದಲ್ಲಿ 3 ಪ್ರದರ್ಶನ ಭಾರತದಲ್ಲಿ ಕಂಡಿತ್ತು. ಆದರೆ ಇವತ್ತಿನ ಸಾರ್ಥಕತೆ ಹೇಗಿದೆ ಅಂದರೆ, ದೇವಸ್ಥಾನದಲ್ಲಿ ದೇವರ ಮುಂದೆ ಇದನ್ನು ಅರ್ಪಿಸಿದಂತಹ ಭಾವನೆ ನಮಗಿದೆ. ಕಲಾಸುಜಯ ಇದಕ್ಕೆ ಯಾವಾಗಲೂ ಆಭಾರಿಯಾಗಿರುತ್ತೆ. ಇನ್ನು ಒಂದು ನನ್ನ ತಂಡದ ಪರಿಚಯ, ನನ್ನ ವಿದ್ಯಾರ್ಥಿನಿಯರು ವಿದುಷಿ ಕುಮಾರಿ ಪ್ರತೀಕ್ಷಾ ಹಿರೇಮಠ್, ಸಂಪದಾ ಕುಲಕರ್ಣಿ, ಅಕ್ಕಮಹಾದೇವಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಕುಮಾರಿ ಭವ್ಯ ಕತ್ತಿ, ಸುರಭಿ ಬೋಗಾರ್, ಕ್ಷಿತಿ ಟಕ್ಕರ್, ಪ್ರೇರಣಾ ಹರ್ಷ ರಿಹರ್ಸಲ್ ಕಂಡಕ್ಟರ್,
ಹಾಗೂ ಪ್ರೇಕ್ಷಾ ಪುಟ್ಟರಾಜು ಮತ್ತು ನಾನು ನಿಮ್ಮ ಸುಜಯ್ ಶಾನ್ಭಾಗ್ ಇನ್ನೊಮ್ಮೆ ಅದ್ವೇಶ್ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದನ್ನು ಆ ಭಗವಂತನಿಗೆ ಅರ್ಪಿಸಿದ್ದೇವೆ ಅನ್ನೋಂತಹ ಭಾವನೆಯಲ್ಲಿ ನಿಮ್ಮಿಂದ ವಿದಾಯ ಪಡಿತೇವೆ. ನಮಸ್ಕಾರ. ನಾಳಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಹಳಷ್ಟು ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇರುವಂತಹ ಭಾರತದ ಶ್ರೇಷ್ಠ IPS ಮಹಿಳಾ ಅಧಿಕಾರಿ ಶ್ರೀಮತಿ ಕಿರಣ್ ಬೇಡಿ ಅವರು ನಾಳಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ದಯವಿಟ್ಟು ಗಮನಿಸಬೇಕು, ಶರಣ ಬಂಧುಗಳು ತಾಯಂದಿರು ಗಮನಿಸಬೇಕು.